ಹಸಿವಾದಾಗ ಊಟ ಮಾಡೋದು ಒಳ್ಳೆ ನರಿಷ್ಮೆಂಟ್ ಆಗುತ್ತೆ. ಸುಮ್ಮನೆ ಟೈಮ್ ನೋಡ್ಕೊಂಡು ಊಟ ಮಾಡೋಕ್ಕಿಂತ, ಇದೆಯಲ್ಲ ಅಂತ ತಿನ್ನೋಕ್ಕಿಂತ, ವೇಸ್ಟ್ ಆಗುತ್ತಲ್ಲ ಅಂತ ತಿನ್ನೋಕ್ಕಿಂತ. ಹಾಗೆ ನಮಗೆ ಕೋಪ, ತಾಪ, ದ್ವೇಷ, ಕಾಮಕ್ರೋಧಾದಿಗಳು ನಮ್ಮಲ್ಲಿ ಎದ್ದಾಗ ನಮಗೆ ಹಸಿವಾದಂಗೆ ಜ್ಞಾನದ ಹಸಿವಾಗಬೇಕು. ಇಟ್ಸ್ ಅ ರೈಟ್ ಟೈಮ್. ಈಗ ನಾನು ಎಕ್ಸ್ಪರಿಮೆಂಟ್ ಮಾಡೋಕ್ಕೆ, ಓದಿದ್ದನ್ನೆಲ್ಲ ಉಪಯೋಗಿಸೋಕ್ಕೆ, ಇಂಪ್ಲಿಮೆಂಟ್ ಮಾಡೋಕ್ಕೆ, ನನ್ನ ಜ್ಞಾನನ ನಾನು ಈಗ ಎಕ್ಸಿಕ್ಯೂಟ್ ಮಾಡೋಕ್ಕೆ, ಇಂಪ್ಲಿಮೆಂಟ್ ಮಾಡೋಕ್ಕೆ, ಅಪ್ಲೈ ಮಾಡೋಕ್ಕೆ ಇವಾಗ ಈಸಿ. ಯಾಕೆಂದರೆ ನಮ್ಗೆ ಆಗ್ತಾಯಿದೆ, ಏನೋ ಆಗ್ತಾಯಿದೆ. ಆವಾಗ ಅದನ್ನು ಬಳಸ್ಕೊಂಡ್ರೆ ಆ ಡೆಪ್ತ್ ಆಫ್ ನಾಲೆಡ್ಜ್, ಆ ಅವೇರ್ನೆಸ್ ಇದ್ದವ್ರಿಗೆ ಆ ಡೆಪ್ತ್ ಆಫ್ ನಾಲೆಡ್ಜು ಇನ್ನೊಂದು ಸತಿ ಇಂಥ ಸಿಚುಯೇಷನ್ ಬರದೇ ಇರೋಂಗೆ ಆಗುತ್ತೆ. ಅದು ಬಿಟ್ಬಿಟ್ಟು ನೀವು ಕೋಪ ಬಂದಾಗ ಮೈಮೇಲೆ ಪ್ರಜ್ಞೆ ಇಲ್ಲದೆ, ಎಲ್ಲ ಜ್ಞಾನ ಗೊತ್ತಿದ್ರೂ ಕೂಡ ಪುಸ್ತಕದಲ್ಲಿರೋದು ಪಾಯಿಂಟ್ಸ್ ಬರ್ಕೊಂಡು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರೆ, ಯಾರೋ ಹೇಳಿದ್ದನ್ನು ಕೇಳಲ್ಲೇ ಗಾಳಿಗೆ ಬಿಟ್ಟಿದ್ರೆ, ನೀವು ಕೋಪ ಬಂದಾಗ ಅದು ಉಪಯೋಗಿಸ್ಕೊಳ್ದೇ ಇದ್ರೆ ಏನು ಪ್ರಯೋಜನ?